ತೆಲುಗು ಸಿನಿಮಾಗಳು 3 ಸಿನಿಮಾ ತೆಲುಗು ಸಿನಿಮಾ ಬರ್ತಾ ಇದೆ ಅಂತ ಅದು ಥಿಯೇಟ್ರ್ನವರು ಎಲ್ಲ ಸಮಸ್ಯೆ ಮಾಡ್ತಾರೆ ಸರ್. ನಮಗೆ ತೆಲುಗು ಸಿನಿಮಾ ಹಾಕ್ತೀವಿ, ಕನ್ನಡ ಬೇಡ. ಅಥವಾ ಎಲ್ಲೋ ಕೆಲವು ಕಡೆ ಕೇವಲ 1-2 ಶೋ ಕೊಡ್ತಿದ್ದಾರೆ, 3 ಶೋ ಅವ್ರದ್ದು ಹಾಕ್ಕೊತಾ ಇದ್ದಾರೆ. ಮುಖ್ಯವಾದ ಥಿಯೇಟ್ರಲ್ಲಿ ಎಲ್ಲ ಅವ್ರದೇ ಸಿನಿಮಾ ಇಲ್ಲ ಸರ್, ತೆಲುಗು ಸಿನಿಮಾ ಹಾಕ್ತೀವಿ ಇಷ್ಟೇ ಹೇಳ್ತಾ ಇರೋದು. ನಮ್ಗೆ ತೆಲುಗು ಸಿನಿಮಾ ಹಾಕ್ತೀವಿ, ತೆಲುಗು ಸಿನಿಮಾ ಹಾಕಿ ಸರ್. ಹೋರಾಟ ಈಗ ಚೇಂಬರಿಂದ ಅವ್ರು ಹೋರಾಟ ಮಾಡೋಕ್ಕಾಗಲ್ಲ ಸರ್. ಏನಕ್ಕೆ ಅಂದರೆ ಅದು ಕಾಂಪಿಟೇಟಿವ್ ಆ್ಯಕ್ಟ್ ಅದೇನೋ ಇದಿದೆ, ಯಾವುದೇ ಭಾಷೆಗೂ ಯಾರೂ ರಿಸ್ಟ್ರಿಕ್ಟ್ ಮಾಡೋದಿಲ್ಲ ಅಂತ. ಓಕೆ, ಚೇಂಬರಿಂದ ಅದು ಮಾಡೋಕ್ಕಾಗಲ್ಲ. ಬಟ್ ಚೇಂಬರಿಂದ ಏನು ಮಾಡ್ಬೋದು, ಥಿಯೇಟ್ರ್ ಮಾಲೀಕರು, ಈಗ ನಮ್ಮ ಚೇಂಬರ್ ಅಧ್ಯಕ್ಷರು ಒಂದು ಥಿಯೇಟ್ರ್ ಮಾಲೀಕರು, ಅವರುಗಳು ಥಿಯೇಟ್ರವ್ರನ್ನ ಕರೆಸಿ ಎಲ್ಲ ಒಂದಾಗಿ ನಮಗೆ ಇಷ್ಟು ಪ್ರಿಫರೆನ್ಸ್ ನಾವು ಕೊಡೋಣ ಅಂತ ಇದನ್ನು ರೂಲ್ ಮಾಡೋಕ್ಕಾಗಲ್ಲ ಸರ್. ಯಾಕಂದರೆ ಅದು ಆ್ಯಸ್ ಪರ್ ಲಾ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇವ್ರು ಮಾತಾಡಿ ನಮ್ಮ ಸಿನಿಮಾಗಳು ಬಂದಾಗ ನಾವು 70% ಅದರ್ ಲ್ಯಾಂಗ್ವೇಜಸ್ಸಲ್ಲಿದೆ. ತೆಲುಗು ತಮಿಳಲ್ಲಿ ಖಂಡಿತ ಬಿಟ್ಕೊಡಲ್ಲ. ಅವರ ಭಾಷೆಯ ಸಿನಿಮಾ ಬಂದರೆ ಎಂಥ ದೊಡ್ಡ ಸಿನಿಮಾ ಹೊರಗಡೆಯಿಂದ ಬಂದು ಸೂಪರ್ ಹಿಟ್ ಆಗ್ತಾಯಿದ್ರು ಇಮಿಡಿಯೇಟಾಗಿ ಥಿಯೇಟರ್ಸ್ ಕಿತ್ತಾಕಿ ಅವ್ರಿಗೆ ಆದ್ಯತೆ ಕೊಡ್ತಾರೆ. ಅದನ್ನು ನಮ್ಮ ಚೇಂಬರಿಂದ ಆಗಬೇಕು. ಇವತ್ತು ನಂಗೆ ಥಿಯೇಟರ್ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಇವತ್ತಿನ ದಿನ ಏನು ಹೊಸ್ದಾಗಿ ಬಂದಿದ್ದಾರೆ ಇವರು ಪದಾಧಿಕಾರಿಗಳು, ಇವರು ಕೂತ್ಕೊಂಡು ಥಿಯೇಟರ್ಸ್ ಅವ್ರನ್ನ ಕರೆಸಿ ಇನ್ನು ಮುಂದೆ ಮಾಡೋಣ ಅಂತ ಡಿಸಿಷನ್ ತೊಗೊಬೇಕು ಸರ್. ಅಷ್ಟೇ ಅವ್ರು ಒಂದಾದರೆ ಮಾತ್ರ ಆಗ್ಬೋದು ಅಷ್ಟೇ ಸರ್.